ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿರವರ ಮೇಲೆ ಶೂ ಎಸೆದ ವಿಕೃತ ಮನಸ್ಸಿನ ವಕೀಲರಾದ ರಾಕೇಶ್ ಕಿಶೋರ್ ನಡೆಯನ್ನು ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ಕಲಬುರಗಿ ಬಲವಾಗಿ ಖಂಡಿಸುತ್ತದೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. 2 ವರ್ಷ 18 ತಿಂಗಳು 11 ದಿನಗಳ ಪರಿಶ್ರಮದಿಂದ ಈ ದೇಶಕ್ಕೆ ಸಂವಿಧಾನ ಕೊಟ್ಟು ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಇವತ್ತು ಸಂವಿಧಾನದಲ್ಲಿ ಹೇಳ್ತಾ ಇದೆ, ಈ ದೇಶದಲ್ಲಿ ಉನ್ನತ ಹುದ್ದೆಗಳು ಒಂದು ರಾಷ್ಟ್ರಪತಿ, ಪ್ರಧಾನಮಂತ್ರಿಯನ್ನು ಬಿಟ್ಟರೆ ಸುಪ್ರೀಂ ಕೋರ್ಟ್ದ ಜಸ್ಟಿಸ್ CJI ಅಂತಕ್ಕಂಥ ಏನು ನಾವು ಕರಿತಿದ್ದೀವಿ, ಇವತ್ತಿನ ದಿನ CJI ಸುಪ್ರೀಂ ಕೋರ್ಟ್ನಲ್ಲಿ ವಾದ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರು ಅತಿ ಬುದ್ಧಿವಂತ, ಅವರು ಕೂಡ ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು ಆ ಜಡ್ಜ್ಮೆಂಟ್ ಆದಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದರೆ ಅವರು ದೇವರ ಸಮಾನ, ಅವರ ತೀರ್ಪು ದೇವರ ಸಮಾನ ಅಂತ ಹೇಳ್ತೀವಿ. ಅಂಥ ಒಬ್ಬ ದೇವರ ಸಮಾನ ತೀರ್ಪು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಚಪ್ಪಲ್ ಎಸಿತೀರ ಅಂದರೆ ಇದು ನಮ್ಗೆ ಯಾಕೆ ಅನುಮಾನ ಬರ್ತಾ ಇದೆ. ಈ ಸಂವಿಧಾನ ಎಲ್ಲರನ್ನ ಒಂದು ಅಂತ ಹೇಳ್ತಾ ಇದ್ದೀವಿ, ನೀವು ಯಾಕೆ ಹೀಗೆ ಮಾಡಿ ಈ ದೇಶವನ್ನು ಕೆಡಿಸ್ತಾ ಇದ್ದೀರಿ? ಈ ದೇಶದಲ್ಲಿ ದೀನ ದಲಿತ ಅಲ್ಪಸಂಖ್ಯಾತರು ನಿಮಗೇನು ಈ ದೇಶದಲ್ಲಿ ಇರಬಾರ್ದವಾ? ಯಾರೂ ಚಂದ ಕಾಣಬಾರ್ದವಾ? ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬಾರ್ದ? ಈ ದೇಶದ ಉನ್ನತ ಅಧಿಕಾರದಲ್ಲಿ ಹೋಗಬಾರ್ದ ಅಂತಕ್ಕಂಥ ಹತ್ತು ಹಲವಾರು ವಿಷಯಗಳನ್ನು ಚರ್ಚೆಗೆ ಬರ್ತಾ ಇದೆ. ಅದಕ್ಕೆ ನಮಗೆ ಕೂಡಲೇ ಆ ರಾಕೇಶ್ ಕಿಶೋರ್ ಅಂತಕ್ಕಂಥವ್ರನ್ನು ಕೂಡಲೇ ಬಂಧಿಸಿ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಇದು ನಾವು ಈ ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶನೇ ತಲೆ ತಗ್ಗಿಸ್ತಕ್ಕಂಥದ್ದಾಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜನ ಮೇಲೆ ಶೂ ಎಸಿತಾರಂದರೆ ಇದು ಮಾನವ ಕುಲಕ್ಕೆ ಇದು ಗೌರವ ಸಲ್ತಕ್ಕಂಥದ್ದಲ್ಲ. ನಮ್ಮ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಭಾಳ ಖಾರವಾಗಿ ಹೇಳಿದ್ದಾರೆ, ಇದು ಇಂಥ ವಿಷಯ ಈ ದೇಶದಲ್ಲಿ ಆಗಬಾರ್ದು, ಈ ಪುಣ್ಯ ಭೂಮಿಯಲ್ಲಿ ಆಗಬಾರ್ದು, ಸಂತ ಶರಣರ ನಾಡದಲ್ಲಿ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತಿನ ದಿವಸ ಇಟ್ಕೊಂಡು ಆತ್ಮೀಯ ಪತ್ರಕರ್ತರ ಇಡೀ ನಾಳೆ ನಡೀತಿರುವಂಥ ಸಾಮಾಜಿಕ ಈ ಒಂದು ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶನೇ ನೋಡೋಂಥ ಒಂದು ಹೋರಾಟ ಅದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗೋಂಥ, ಯಾಕಂದರೆ ಎಲ್ಲ ಸಮುದಾಯದವ್ರನ್ನು ಕೂಡ ಸೇರಿ ಈ ದೇಶದ ಅತಿ ಉನ್ನತ ಸಂವಿಧಾನದ ಹುದ್ದೆಯಲ್ಲಿರುವಂಥ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗವಾಯ್ ಸರ್ ಅವರ ದೊಡ್ಡ ಗುಣದ ಜೊತೆಯಲ್ಲೇ ಇದೆಲ್ಲ ಆತ್ಮೀಯ ಗೆಳೆಯರನ್ನು ಕೂಡ ವಿಷಯವನ್ನು ಕೂಡ ಸಂಪೂರ್ಣವಾಗಿ ವಿಚಾರವನ್ನು ಮಂಡಿಸಿದ್ದಾರೆ. ಅದು ನಾನು ಹೇಳೋದಿಷ್ಟೇ, ಈ ದೇಶದಲ್ಲಿ ಒಬ್ಬ ಶೋಷಿತ ವರ್ಗ ಉನ್ನತ ಹುದ್ದೆಗೆ ಹೋದಾಗ ಎಂಥ ಒಂದು ಘಟನೆಗಳು ನಡೀತಾವಲ್ಲ, ಇದು ತುಂಬ ಖಂಡನೀಯವಾದಂಥ ವಿಷಯ. ಯಾಕಂತಂದರೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆದಂಥ ಬಸವಣ್ಣನ ಕಾಲದಲ್ಲಿರುವಂಥ ನಾವೆಲ್ಲರನ್ನೂ ಕೂಡ ಎಲ್ಲ ಸಮುದಾಯದವರನ್ನು ತೊಗೊಂಡೋದಂಥ ಬಸವಣ್ಣ, ಪೆರಿಯಾರ್ ಮತ್ತು ಭಾಳ ಮಹಾನ್ ನಾಯಕರು, ಇವತ್ತು ಶಾಹು ಮಹಾರಾಜರು ಈ ದೇಶದಲ್ಲಿ ಹುಟ್ಟಿದಂಥ ಮಹಾನ್ ನಾಯಕರುಗಳ ಇವತ್ತು ಸಂಕೇತವಾದಂಥ ಎಲ್ಲರೂ ಸೇರಿ ಇವತ್ತು ದೊಡ್ಡ ಒಂದು ಹೋರಾಟ ಯಾವುದೋ ಕಾರಣಕ್ಕಾಗಿ ಮಾಡ್ಲತ್ತೀವನ್ನಂಥ ವಿಷಯ ತಮ್ಮ ಎದುರು ಪತ್ರಿಕೆಯಲ್ಲಿ ಹೇಳಿದ್ದೇವೆ. ಆದ್ರೂ ಕೂಡ ನಿಮ್ಮ ಎದುರು ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಂದೆ ಬರೋಂಥ ದಿನಗಳಲ್ಲಿ ಈ ದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಉದ್ದೇಶ ಇಟ್ಟುಕೊಂಡು ಇಡೀ ಸರ್ವ ಜಾತಿ ಜನಾಂಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂಥ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗಿದ್ದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.